KP ಅಗ್ರವಾಲ್ ಆಗಿತ್ತು. ಒಂದು ಲೇಡಿಗೆ ಒಂದು ಕಳ್ಳನ್ ತಾಯಿಗೆ ಜಬೀನಾ ಅಂತ ಅವ್ರ ಹೆಸರು, ಅವ್ರಿಗೆ ಕರ್ಕೊಂಡೋಗಿ ಮಗನ್ ಮುಂದೆ ಅವ್ರಿಗೆ ನೆಕೆಡ್ ಮಾಡ್ಬಿಟ್ಟು ಹೊಡೆದಿದ್ರು. ಅಮ್ಮನ್ನ ನೆಕೆಡ್ ಮಾಡಿ ಕಳ್ಳ ನೀನ್ ಬಾಯ್ ಬಿಡು ಅಂತ. ಬಾಯ್ ಬಿಡು ಅಂತ. ನೀವು ಹ್ಯಾಂಡಲ್ ಮಾಡಿದ್? ನಾನ್ ಹ್ಯಾಂಡಲ್ ಮಾಡಿ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು, ಸ್ಟಾಫ್, ಕ್ರೈಮ್ ಸ್ಟಾಫ್ ಎಲ್ಲ ಸಸ್ಪೆಂಡ್. 30th SMM ಅಲ್ಲಿ ಸಾಹೇಬ್ರು ಕರೆಕ್ಟ್ ಆಗಿ ಕೇಳಿದ್ರು, ಕರೆಕ್ಟ್ ಆಗಿ ಉತ್ತರ ನಾನು ಕೊಟ್ಟೆ, ಅವ್ರಿಗೆ ಕರೆಕ್ಟ್ ಆಗಿ ರೆಕಾರ್ಡ್ ಪ್ರೊಡ್ಯೂಸ್ ಮಾಡಿದೆ, MLC ಎಲ್ಲ ಪ್ರೊಡ್ಯೂಸ್ ಮಾಡಿದೆ. ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ. ಅಲ್ಲ, ಇದು ಬರೀ ಹೇಳಿಕೆ ಮೇಲೆ ಆಗಿದ್ದ ಸಸ್ಪೆನ್ಷನ್ ಅಥವಾ ಎವಿಡೆನ್ಸ್ ಏನಾದ್ರು? ಎವಿಡೆನ್ಸ್ ಇತ್ತಲ್ಲ, ಏನ್ ಎವಿಡೆನ್ಸ್? ಫೋಟೋಗ್ರಾಫ್ಸ್ ಇತ್ತು ಹೊಡೆದಿರೋದು, ಓಕೆ, MLC ಇತ್ತು, ಫೋಟೋಗ್ರಾಫ್ಸ್ ಇತ್ತು. ಮತ್ತೆ ಕರ್ಕೊಂಡೋಗಿ ಅಫಿಡೋಟ್ ಹಾಕ್ಸ್ದೆ. ಅಫಿಡೋಟ್ ಅಲ್ಲಿ ಹೇಳಿದ್ರು ಇಂಥ ದಿನ ಕರ್ಕೊಂಡೋದ್ರು, ಇಂಥ ನನ್ನ ಮಗ ತಪ್ಪು ಮಾಡಿರ್ಬೋದು, ನನ್ನ ಮಗ ಬಾಯ್ ಬಿಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಹೊಡೆದ್ರು. ಪ್ಲಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೋ ಲೇಡಿ ಆಫೀಸರ್. ಪ್ಲಸ್ ಅರ್ನೇಶ್ ಕುಮಾರ್ ಗೈಡ್ಲೈನ್ಸ್ ಇರ್ಲಿ, DK ಬಾಸು ಗೈಡ್ಲೈನ್ಸ್ ಅಲ್ಲಿ ಇರ್ಲಿ, ನೋ ವುಮೆನ್ ಶುಡ್ ಬಿ ಕೆಪ್ಟ್ ಇನ್ ದಿ ಲಾಕ್ ಅಪ್ ಆಫ್ಟರ್ ಸನ್ಸೆಟ್ ಅಂತ ಹೇಳ್ತಾರೆ. ಇವ್ರು ಸನ್ಸೆಟ್ ಇಲ್ಲ, ಸನ್ರೈಸ್ ಇಲ್ಲ, ಸನ್ಸೆಟ್ ಸನ್ರೈಸ್, ಸನ್ಸೆಟ್ ಸನ್ರೈಸ್ ಅಂತ 3 ದಿನ ಇಟ್ಕೊಂಡ್ಬಿಟ್ಟಿದ್ರು, ಹೊಡೆದ್ಬಿಟ್ಟಿದ್ರು. ಆಮೇಲೆ ಅವ್ರೇನೋ ಹ್ಯೂಮನ್ ರೈಟ್ಸ್ ಅಲ್ಲೂ ಆಗಿತ್ತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.